ಈ ಕರುನಾಡಿನ ಹುಲಿಯು ನಮ್ಮ ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ಸುಂದರ ಮನಮೋಹಕ. ಇಡೀ ಕಾಡನ್ನು ಆಳಿದ ಮತ್ತು ದ ಮೋಸ್ಟ್ ಫೋಟೋಗ್ರಾಫ್ಡ್ ಟೈಗರ್ ಅಂತ ಹೇಳಿ ಹೆಸರುವಾಸಿಯಾಗಿತ್ತು. ತಂದೆಯಿಂದ ಪ್ರಿನ್ಸ್, ತಾಯಿಗೆ ತಕ್ಕ ಮಗ. ಈ ಒಂದು ಅದ್ಭುತ ಹುಲಿಯೊಂದಿಗೆ ನಾವು ನಿಮ್ಮ ಮುಂದೆ. ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಅದೊಂದು ಸುಂದರ ಕಾಡು. ಅಲ್ಲಿ ವನ್ಯಜೀವಿಗಳಿಗೆ ಕೊರತೆಯೇ ಇರಲಿಲ್ಲ. ದಟ್ಟವಾದ ಹಚ್ಚ ಹಸರಿನ ಕಾಡು ನಮ್ಮ ಕರುನಾಡಿನ ಬಂಡೀಪುರ. ಇಂತಹ ಕಾಡಿನಲ್ಲಿ 2005ರಲ್ಲಿ ಒಂದು ಹುಲಿಮರಿಯು ಜನ್ಮ ತಾಳಿತು. ಅದರ ಹೆಸರೇ ಪ್ರಿನ್ಸ್, ಅಂದರೆ ಯುವರಾಜ. ಈ ಹುಲಿಮರಿಗೆ ಯುವರಾಜ ಅಥವಾ ಪ್ರಿನ್ಸ್ ಅಂತ ಹೆಸರು ಬರಲು ಅವನ ತಂದೆಯೇ ಕಾರಣ. ಯಾಕಂದರೆ ಅವನ ತಂದೆ ಇಡೀ ಬಂಡೀಪುರದ ಕಾಡನ್ನೇ ಆಳುತ್ತಿದ್ದ. ಕಿಂಗ್ ಟೈಗರ್ ದ ಮೈಟಿ ಅಗಸ್ತ್ಯ. ರಾಜ ಅಗಸ್ತ್ಯನ ಮಗನೇ ಯುವರಾಜ ಪ್ರಿನ್ಸ್. ಪ್ರಿನ್ಸ್ ಜನ್ಮದ ಸಮಯದಲ್ಲಿ ರಾಜ ಅಗಸ್ತ್ಯನಿಗೆ 11 ವರ್ಷ. ಇಂತಹ ಇಳಿಯ ವಯಸ್ಸಿನಲ್ಲಿಯೂ ಸಹ ಅಗಸ್ತ್ಯನ ಮುಂದೆ ಯಾವ ಹುಲಿಯೂ ಕೂಡ ಬರುವ ಸಾಹಸ ಮಾಡುತ್ತಿರಲಿಲ್ಲ. ಇನ್ನು ಪ್ರಿನ್ಸ್ನ ತಾಯಿ ಗೌರಿ ಮಗುವಿನ ಪೋಷಣೆಯ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ಹೊತ್ತಿದ್ದಳು. ತಾಯಿ ಗೌರಿ ಕೂಡ ಅಷ್ಟೇ ಫೇಮಸ್. ಬಂಡೀಪುರದ ಸಫಾರಿಗೆ ಬರುವ ಎಲ್ಲ ಜನರಿಗೂ ಚಿರಪರಿಚಿತ ತಾಯಿ ಗೌರಿ. ನೋಡ್ತಾ ನೋಡ್ತಾ ಪ್ರಿನ್ಸ್ ಯೌವನಕ್ಕೆ ಬಂದ. ನಂತರ ತನ್ನ ಮನೆಯನ್ನ ಬಿಟ್ಟು ತನಗಾಗಿ ಹೊಸ ಇಲಾಖೆಯನ್ನ, ಹೊಸ ಸಾಮ್ರಾಜ್ಯವನ್ನ ಕಟ್ಟಬೇಕು ಅಂತ ಹೇಳಿ ಹೊರಟು ನಿಂತ. ಸ್ವಲ್ಪ ಸಮಯದಲ್ಲಿಯೇ ತನ್ನ ಇಲಾಖೆಯನ್ನ ಭದ್ರಪಡಿಸಿಕೊಂಡ. 2009ರಲ್ಲಿ 4 ವರ್ಷದ ಯಂಗ್ ಅಂಡ್ ಎನರ್ಜೆಟಿಕ್ ಟೈಗರ್ ಅಂತ ಹೆಸರುವಾಸಿಯಾಗಿತ್ತು ನಮ್ಮ ಈ ಪ್ರಿನ್ಸ್ ಬಾಲ್ಯದಲ್ಲಿಯೇ ಬೋಲ್ಡ್ ಆಗಿದ್ದ. ಯಾರಿಗೂ ಹೆದರುತ್ತಿರಲಿಲ್ಲ. ಸಾಮಾನ್ಯವಾಗಿ ಹುಲಿಗಳು ಮನುಷ್ಯರ ಸಂಪರ್ಕದಿಂದ ತುಂಬಾ ದೂರ ಇದ್ದು ಬಿಡುತ್ತವೆ. ಆದರೆ ಪ್ರಿನ್ಸ್ ಎಂಥ ಹುಲಿ ಎಂದರೆ ಮನುಷ್ಯರು ಹತ್ತಿರವಿದ್ದರೂ ಸಹ ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ. ಹೀಗಾಗಿ ಮುಂದೆ ಪ್ರಿನ್ಸ್ ದಕ್ಷಿಣ ಭಾರತದ ದ ಮೋಸ್ಟ್ ಫೋಟೋಗ್ರಾಫ್ಡ್ ಟೈಗರ್ ಅಂತ ಹೇಳಿ ಪ್ರಸಿದ್ಧಿ ಪಡೆಯಿತು. ಭಾರತದ ಸುಂದರವಾದ ಸದೃಢವಾದ ಹುಲಿಗಳಲ್ಲಿ ಒಂದಾಗಿತ್ತು ಈ ನಮ್ಮ ಪ್ರಿನ್ಸ್ ಹುಲಿ. ಈ ನಮ್ಮ ಪ್ರಿನ್ಸ್ ಹುಲಿಗೆ T222 ಅಂತ ಹೇಳಿ ಅಫಿಷಿಯಲ್ ಹೆಸರು ಕೂಡ ಇತ್ತು. ಸಫಾರಿಗೆ ಬರುವ ಜನರ ಮುಂದೆ ಪ್ರತ್ಯಕ್ಷನಾಗಿ ಬಿಡುತ್ತಿದ್ದ ಪ್ರಿನ್ಸ್. ಇದು ಕೂಡ ಅವನ ತಾಯಿಯಿಂದಲೇ ಕಲಿತಿದ್ದು. ಯಾಕಂದರೆ ತಾಯಿ ಕೂಡ ಹೀಗೆ ರೋಡ್ಗೆ ಬಂದ್ಬಿಡುತ್ತಿತ್ತು ಮತ್ತು ತನ್ನ ಮಕ್ಕಳನ್ನೂ ಸಹ ರೋಡ್ಗೆ ತಂದು ಆಡಿಸ್ತಿತ್ತು. ಅದಕ್ಕೆ ಎಲ್ಲರೂ ತಾಯಿಯಂತೆಯೇ ಮಗ ಅಂತಿದ್ರು. ಬಾಲ್ಯದಲ್ಲಿಯೇ ಈ ಪ್ರಿನ್ಸ್ನನ್ನ ನೋಡಿದ ಎಕ್ಸ್ಪರ್ಟ್ಗಳೆಲ್ಲ ಇವನು ಒಬ್ಬ ಅದ್ಭುತ ರಾಜನೇ ಆಗುತ್ತಾನೆ ಅಂತ ಹೇಳಿ ತಮ್ಮ ಅಭಿಪ್ರಾಯಗಳನ್ನ ಹೇಳ್ತಿದ್ರು. ಮುಂದೆ ಕೂಡ ಅವರು ಹೇಳಿದ ಹಾಗೆಯೇ ತನ್ನ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದ ಈ ಪ್ರಿನ್ಸ್. ಸಾಮಾನ್ಯವಾಗಿ ಹುಲಿಗಳು 15ರಿಂದ 30 ಸ್ಕ್ವೇರ್ ಕಿಲೋಮೀಟರ್ಗಳಷ್ಟು ಇಲಾಖೆಯನ್ನ ಆಳುತ್ತಿದ್ರು. ಆದರೆ ಪ್ರಿನ್ಸ್ 60ರಿಂದ 80 ಸ್ಕ್ವೇರ್ ಕಿಲೋಮೀಟರ್ನಷ್ಟು ಬೃಹತ್ತಾಕಾರದ ಕಾಡನ್ನ ರಾಜ್ಯಭಾರ ಮಾಡಿದ್ದ ಈ ಪ್ರಿನ್ಸ್. ನಮ್ಮ ಪ್ರಿನ್ಸ್ನನ್ನ ಚಾರ್ಜರ್ ಎಂಬ ಇನ್ನೊಂದು ಹುಲಿಗೆ ಕಂಪೇರ್ ಮಾಡ್ತಾರೆ. ಯಾಕಂದ್ರೆ ಚಾರ್ಜರ್ ಕೂಡ ತುಂಬಾ ಅಟ್ರಾಕ್ಟಿವ್ ಅಂಡ್ ಅಗ್ರೆಸಿವ್ ಟೈಗರ್ ಆಗಿತ್ತು. ಆದರೆ ಇವರಿಬ್ಬರ ನಡುವಿನ ವ್ಯತ್ಯಾಸವಿಷ್ಟೇ, ಚಾರ್ಜರ್ ಮನುಷ್ಯರ ಮೇಲೆಯೂ ಕೂಡ ಆಕ್ರಮಣ ಮಾಡಿಬಿಡುತ್ತಿತ್ತು. ಆದರೆ ಪ್ರಿನ್ಸ್ ತನ್ನ ಇಡೀ ಜೀವಿತಾವಧಿಯಲ್ಲಿ ಒಮ್ಮೆಯೂ ಕೂಡ ಮನುಷ್ಯರ ಮೇಲೆ ಆಕ್ರಮಣ ಮಾಡಲಿಲ್ಲ. ಪ್ರಿನ್ಸ್ 2016ರವರೆಗೆ ಬಂಡೀಪುರದಲ್ಲಿ ಬಲಿಷ್ಠವಾದ 4 ಹುಲಿಗಳನ್ನು ಎದುರಿಸಿ ಅವುಗಳನ್ನು
ಸಾಯಿಸಿ ತನ್ನ ಸಾಮ್ರಾಜ್ಯವನ್ನು ಉಳಿಸಿಕೊಂಡಿದ್ದ ಅಂತಹ ಮಹಾಶೂರ ಈ ನಮ್ಮ ಪ್ರಿನ್ಸ್. 2016ರಲ್ಲಿ ಪ್ರಿನ್ಸ್ಗೆ ತನ್ನ ಕಾಲಿಗೆ ಗಾಯ ಮಾಡಿಕೊಂಡಿತ್ತು, ಇಂಜುರಿಯಾಗಿತ್ತು. ವಯಸ್ಸು ಕೂಡ ಆಗುತ್ತಾ ಬಂದಿತ್ತು. ಈ ಸಮಯದಲ್ಲಿ ಮುಂದೆ ಬಸನ್ನಕಟ್ಟೆ ಎಂಬ ಒಂದು ಯುವ ಹುಲಿಯು ಬಂಡೀಪುರವನ್ನು ಕಬ್ಜಾ ಮಾಡಿಕೊಳ್ಳುವುದಕ್ಕೆ ಬಂದಿತ್ತು. ಸ್ವಲ್ಪ ಭಾಗವನ್ನು ಕೂಡ ಆಕ್ರಮಿಸಿಕೊಂಡಿತ್ತು. ಈ ಬಸಣ್ಣಕಟ್ಟೆ ಎಂಬ ಯುವ ಹುಲಿ ಬೇರೆ ಯಾರೂ ಆಗಿರಲಿಲ್ಲ, ಈ ಪ್ರಿನ್ಸ್ ಹುಲಿಯ ಮಗನೇ ಆಗಿದ್ದಿತು. ಈ ಕಾಡಿನಲ್ಲಿ ಅವುಗಳಿಗೆ ನೆಪೋಟಿಸಮ್ ಕೂಡ ಇರುವುದಿಲ್ಲ. ಅಂದರೆ ನನ್ನವರು ತನ್ನವರು ಯಾರೂ ಇಲ್ಲ. ಯಾರು ಫಿಟ್ ಆಗಿರ್ತಾರೋ ಅವರು ಬದುಕಬೇಕು, ರಾಜ್ಯ ಆಳಬೇಕು ಅಂತಕ್ಕಂಥದ್ದು ಇವುಗಳಲ್ಲಿ ಸರ್ವೇ ಸಾಮಾನ್ಯ. ಇಷ್ಟಾದರೂ ಯಾರಾದರೂ ಆಕ್ರಮಣಕ್ಕೆ ಬಂದರು ಅಂದರೆ ಅವರನ್ನು ಬಿಡುತ್ತಿರಲಿಲ್ಲ, ಸಾಯಿಸಿಯೇ ಬಿಡುತ್ತಿತ್ತು. ಅಷ್ಟೊಂದು ಬಲಶಾಲಿ ನಮ್ಮ ಪ್ರಿನ್ಸ್. ಹೀಗೆ ವಯಸ್ಸಾಗುತ್ತಾ ಹೋದಂತೆ ಶಕ್ತಿ ಕಡಿಮೆಯಾಯಿತು. ಬೇರೆ ಬಲಿಷ್ಠ ಮಹಾದೇಶ ಎಂಬ ಹುಲಿಯು ಆಕ್ರಮಣಕ್ಕೆ ಬಂದಿತು. ವಯಸ್ಸಾದ ಮುದಿಯ ಪ್ರಿನ್ಸ್ ಅದರ ಮುಂದೆ ನಿಲ್ಲಲಾಗದೆ ತನ್ನ ಮನೆಯನ್ನ, ತನ್ನ ಸಾಮ್ರಾಜ್ಯವನ್ನೇ ತೊರೆದು ಬಿಟ್ಟ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 7 ವರ್ಷ ರಾಜ್ಯವನ್ನ ಆಳಿದಂತಹ, ಮುಂದೆ 1 ವರ್ಷದವರೆಗೆ ಸಣ್ಣ ಪುಟ್ಟ ಪ್ರಾಣಿಗಳನ್ನು ಬೇಟೆಯಾಡುತ್ತಾ ತನ್ನ ಕೊನೆಯ ದಿನಗಳನ್ನು ತಳ್ಳುತ್ತಿದ್ದ. ಹಲವು ದಿನಗಳವರೆಗೆ ಪ್ರಿನ್ಸ್ ಯಾರ ಕಣ್ಣಿಗೂ ಬೀಳಲಿಲ್ಲ. ಪ್ರಿನ್ಸ್ ಕಾಣಿಸ್ತಿಲ್ಲ ಅಂತ ಹೇಳಿ ಅರಣ್ಯ ಇಲಾಖೆಯವರು ಹುಡುಕಾಟದ ಕಾರ್ಯಾಚರಣೆಯನ್ನು ಕೂಡ ಮಾಡಿದರು. ಆದರೆ ಒಂದು ದಿನ ಸುಂದರವಾದ, ಸದೃಢವಾದ ಮತ್ತು ಎಲ್ಲ ಟೂರಿಸ್ಟ್ಗಳ ಹಾಟ್ ಫೇವರಿಟ್ ಆದಂತಹ ಪ್ರಿನ್ಸ್ ಸಾವನ್ನಪ್ಪಿತು. ಈ ಸುದ್ದಿ ವ್ಯಾಪಕವಾಗಿ ಹರಡಿಬಿಟ್ಟಿತು. ಪ್ರಿನ್ಸ್ ಇನ್ನಿಲ್ಲ, ಪ್ರಿನ್ಸ್ ಸತ್ತು ಹೋದ ಅಂತ ಹೇಳಿ ಅಪಾರ ಜನ ಕಂಬನಿಯನ್ನ ಮಿಡಿದರು. ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ನಿಯಮಾವಳಿಯಂತೆ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿದರು. ಅಧಿಕಾರಿಗಳು ಹುಲಿಯ ಛಾಯಾಚಿತ್ರಗಳನ್ನು ತೆಗೆದುಕೊಂಡು ಮತ್ತು ಅದರ ದೇಹದ ಮೇಲಿನ ಪಟ್ಟಿಗಳನ್ನು ಉಲಂಕಿಷವಾಗಿ ವೆರಿಫೈ ಮಾಡಿಕೊಂಡು ಸತ್ತಿದ್ದು ಪ್ರಿನ್ಸ್ನೇ ಅಂತ ಹೇಳಿ ಖಚಿತಪಡಿಸಿಕೊಳ್ತಾರೆ. ಮರಣೋತ್ತರ ಪರೀಕ್ಷೆಯ ನಂತರ ಹುಲಿ ಸತ್ತು 1 ವಾರ ಆಗಿರಬಹುದು ಎಂದು ಹೇಳ್ತಾರೆ. ಯಾಕಂದರೆ ದೇಹ ಒಳತಿತ್ತು. ಈ ಹುಲಿಯು ಮರಣೋತ್ತರ ಪರೀಕ್ಷೆಯಲ್ಲಿ ಈ ಹುಲಿಯು ಹಸಿವಿನಿಂದ ಸಾವಿಗೆ ಕಾರಣವಾಗಿದೆ ಎಂದು ಹೇಳುತ್ತಾರೆ. ಮತ್ತು ದೇಹದಲ್ಲಿ ಯಾವುದೇ ಗಾಯಗಳಿರಲಿಲ್ಲ. ಆಂತರಿಕ ಕಲಹವನ್ನೂ ಕೂಡ ತಳ್ಳಿಹಾಕಿದೆ. ವಯೋಸಹಜ ಕಾರಣಗಳಿಂದ ಹುಲಿಯು ಹಸಿವಿನಿಂದ ಸಾವನ್ನಪ್ಪಿದೆ ಎಂದು ವೈದ್ಯಾಧಿಕಾರಿಗಳು ತಿಳಿಸಿದ್ದಾರೆ. ಹಿಂದೂ ಸಂಪ್ರದಾಯದ ಪ್ರಕಾರ ಈ ಪ್ರಿನ್ಸ್ನನ್ನ ಗೌರವಯುತವಾಗಿ ಅಗ್ನಿಸ್ಪರ್ಶ ಮಾಡಿದರು. ಜನರೆಲ್ಲ ಅತೀವ ಕಂಬನಿ ಮಿಡಿದರು. ಇಡೀ ಬಂಡೀಪುರದ ಕಾಡನ್ನ ಆಳಿದ ಬಂಡೀಪುರದ ರಾಜ ಹಸಿವಿನಿಂದ ಸಾಯುವುದು ಅಂದರೆ ಅದಕ್ಕೆ ಹೇಳೋದು ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅಂತ. ಅಂದರೆ ಈ ಭೂಮಿಯ ಮೇಲೆ ಬದುಕುವುದಕ್ಕೆ ಯಾರಿಗೆ ಶಕ್ತಿ ಇದೆಯೋ ಅವರೇ ಸರ್ವೈವ್ ಆಗೋದು ಅಂತ. ಟೈಗರ್ ಪ್ರಿನ್ಸ್ ಶಾಶ್ವತವಾಗಿ ಎಲ್ಲವನ್ನ ತೊರೆದು ಹೋಗಿಬಿಟ್ಟು, ಆದರೆ ಅವನ ಗುರುತುಗಳನ್ನು, ಅವನ ನೆನಪುಗಳನ್ನು ಎಂದಿಗೂ ಯಾರೂ ಕೂಡ ಮರೆಯದ ಹಾಗೆ ಬಿಟ್ಟು ಹೋದ ನಮ್ಮ ಯುವ ಪ್ರಿನ್ಸ್ ಟೈಗರ್. ಗೆಳೆಯರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಪ್ರೀತಿಯಿಂದ ಕಮೆಂಟ್ ಮಾಡುವ ಮೂಲಕ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಲೈಕ್ ಮತ್ತು ಶೇರ್ ಮಾಡುವ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ. ಎಲ್ಲರಿಗೂ